ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಸ್ಫೋಟಕ ವಿಚಾರ ಹೊರಬರ್ತಾ ಇದೆ. ಪಾಕ್ ವಿರುದ್ಧದ ಕದನಕ್ಕೆ ಟರ್ಕಿ ಕೂಡ ಎಂಟರ್ ಆಗ್ತಾ ಇದೆ. ಈಗ ಆಲ್ರೆಡಿ ಟರ್ಕಿ ಪಾಕಿಸ್ತಾನಕ್ಕೆ ತನ್ನ ಸೇನೆ ಕಳಿಸ್ತಾ ಇದೆ. ಟರ್ಕಿಯ ಸೇನಾ ವಿಮಾನಗಳು ಒಂದೊಂದಾಗಿ ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗ್ತಾ ಇವೆ. ಈಗ ಆಲ್ರೆಡಿ ಟರ್ಕಿ ವಾಯುಪಡೆಯ 6 C-130 ಹರ್ಕ್ಯುಲಿಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಕರಾಚಿಯನ್ನು ತಲುಪಿದೆ. ಅತ್ತ ಇಸ್ಲಾಮಾಬಾದ್ನ ಸೇನಾ ನೆಲೆಯಲ್ಲೂ ಕೂಡ ಹೆಚ್ಚುವರಿ C-130 ಏರ್ಕ್ರಾಫ್ಟ್ಗಳು ಬಂದು ಲ್ಯಾಂಡ್ ಆಗಿವೆ. ಇದನ್ನ ಪಾಕ್ ಮತ್ತು ಟರ್ಕಿ ಸರ್ಕಾರಗಳು ಕನ್ಫರ್ಮ್ ಕೂಡ ಮಾಡಿವೆ. ಆದರೆ ಯಾವ ಪ್ರಮಾಣದಲ್ಲಿ ಇನ್ನೂ ಏನೇನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ನಿಮ್ಮ ಗಮನಕ್ಕಿರಲಿ, ಟರ್ಕಿ ಒಂದು ನ್ಯಾಟೋ ಕಂಟ್ರಿ. ಅವರ ಹತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಇದೆ. ಅವರ ಡಿಫೆನ್ಸ್ ಇಂಡಸ್ಟ್ರಿ ಕೂಡ ತುಂಬಾ ದೊಡ್ಡದೇ ಇದೆ ಟರ್ಕಿದು. ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ತುಂಬಿ ಕಳಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈ ಮೂಲಕ ಟರ್ಕಿ ಕೂಡ ಈ ಸಂಘರ್ಷದಲ್ಲಿ ಎಂಟರ್ ಆಗ್ತಾ ಇದೆಯಾ? ಪಾಕಿಸ್ತಾನದ ವಿರುದ್ಧ ಭಾರತ ಏನೇ ಮಾಡೋಕೆ ಹೊರಟ್ರು ಕೂಡ ನೋಡಿ ನಾವೆಲ್ಲ ಒಟ್ಟಿಗಿದ್ದೀವಿ ಅಂತ ತೋರ್ಸೋಕೆ ಈ ರೀತಿ ಶಸ್ತ್ರಾಸ್ತ್ರಗಳನ್ನು ತಂದು ಪಾಕಿಸ್ತಾನಕ್ಕೆ ಸುರಿತಾ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಈ ವಿಮಾನಗಳು ಬಂದ ತಕ್ಷಣ ಆ ವಿಮಾನಗಳನ್ನೆಲ್ಲ ಈ ಪಾಕ್ ಪೈಲಟ್ಗಳು ಹೋಗಿ ಇಮಿಡಿಯೇಟ್ಲಿ ಹಾರಿಸೋಕ್ಕಾಗಲ್ಲ. ಅದನ್ನು ಹಾರಿಸೋಕ್ಕೂ ಕೂಡ ಸಿಬ್ಬಂದಿಯನ್ನು ಟರ್ಕಿನೇ ಕಳಿಸ್ಬೇಕಲ್ಲ. ಆ ಮೂಲಕ ನೇರವಾಗಿ ಪಾಕಿಸ್ತಾನದ ಸೇನೆಗೆ ಟರ್ಕಿಯ ಸೇನೆ ಸಹಾಯ ಮಾಡ್ದಂಗಾಗತ್ತಲ್ಲ. ಉಪಕರಣ ಮತ್ತು ಸೇನಾ ಬಲದ ಮೂಲಕ, ಸೈನಿಕರ ಬಲದ ಮೂಲಕ ಕೂಡ. ಸೊ ಭಾರತದೊಂದಿಗೆ ಸೇನಾ ಸಂಘರ್ಷದ ವಾತಾವರಣ ಇರೋ ಟೈಮ್ನಲ್ಲಿ ಈ ರೀತಿ ಹೆವಿಯಾಗಿ ತಂದು ಪಾಕಿಸ್ತಾನಕ್ಕೆ ಟರ್ಕಿ ಯುದ್ಧ ವಿಮಾನಗಳನ್ನು, ಶಸ್ತ್ರಾಸ್ತ್ರಗಳನ್ನು ಸುರಿಯೋ ಮೂಲಕ ಪಾಕಿಸ್ತಾನ ಇಲ್ಲಿ ಭಾರತದ ವಿರುದ್ಧ ಕೂಟವನ್ನು ರಚಿಸಿ ಹೆದರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಪಾಕಿಸ್ತಾನದ ಸೇನೆಯನ್ನು ಟರ್ಕಿ ಸಾಕಷ್ಟು ವರ್ಷಗಳಿಂದ ಮಾಡರ್ನೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಟರ್ಕಿ ನ್ಯಾಟೋ ಕಂಟ್ರಿ ಆದ ಕಾರಣ ಸೈನಿಕವಾಗಿ ಅಡ್ವಾನ್ಸ್ಡ್ ಇದ್ದಾರೆ. ಆಗಲೇ ಹೇಳಿದ ಹಾಗೆ ಟೆಕ್ನಾಲಜಿ ಕೂಡ ಇದೆ. ಅವರ ಸ್ವಂತ ಡಿಫೆನ್ಸ್ ಇಂಡಸ್ಟ್ರಿ ಕೂಡ ನಮಗಿಂತಲೂ ಮುಂದೆ ಇದೆ. ಇದನ್ನೇ ಬಳಸ್ಕೊಂಡು ಪಾಕ್ ಜೊತೆ ಸೇರಿ ಇಸ್ಲಾಮಿಕ್ ನಾಯಕ ಆಗೋ ಕನಸನ್ನು ಟರ್ಕಿ ಕೂಡ ಕಾಣ್ತಾ ಇದೆ. ಅಲ್ಲಿನ ಅಧ್ಯಕ್ಷ ಎರ್ಡೋಆನ್ ಹಲವಾರು ಬಾರಿ ವಿಶ್ವಸಂಸ್ಥೆಯಲ್ಲೂ ಕೂಡ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲಕ ಟರ್ಕಿ ಕೂಡ ಮತ್ತೊಮ್ಮೆ ಕೃತಜ್ಞತೆ ಇಲ್ಲದ ಮತಾಂಧ ರಾಷ್ಟ್ರ ಅನ್ನೋದನ್ನು ಪ್ರೂವ್ ಮಾಡಿದೆ, ಎಸ್ಪೆಷಲಿ ಎರ್ಡೋಆನ್ ಅಡಿಯಲ್ಲಿ. ಯಾಕಂದರೆ ಈ ಹಿಂದಿನಿಂದಲೂ ಈ ರಾಷ್ಟ್ರ ಕಾಶ್ಮೀರ ವಿಚಾರದಲ್ಲಿ ಭಾರತದ ವಿರುದ್ಧವೇ ಇತ್ತು. ಆದರೆ ಭೂಕಂಪ ಆದಾಗ ಭಾರತ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿತ್ತು, ಆಪರೇಷನ್ನೇ ಲಾಂಚ್ ಮಾಡಿತ್ತು. ಲಾಸ್ಟ್ ಟೈಮ್ ಆದಾಗ ನಮ್ಮ ಪಡೆಗಳೇ ಅಲ್ಲಿ ಹೋಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿ ಬಂದಿದ್ರು. ಈಗ ಅದೇ ಭಾರತದ ವಿರುದ್ಧ ಟರ್ಕಿ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸಿ ದೊಡ್ಡ ಪ್ರಮಾಣದಲ್ಲಿ ಈ ಎಂಟೈರ್ ಈಕ್ವೇಷನ್ಗೆ, ಭಾರತ ಪಾಕಿಸ್ತಾನ ನಡುವಿನ ಈ ಎಂಟೈರ್ ಈಕ್ವೇಷನ್ಗೆ, ಈ ಸನ್ನಿವೇಶಕ್ಕೆ ದೊಡ್ಡ ತಿರುವನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಬಲೂಚಿಸ್ತಾನ್ ಭಾಗದಲ್ಲಿದ್ದ ತನ್ನ ಸೇನೆಯನ್ನು ಕಾಶ್ಮೀರ ಗಡಿಗೆ ಪಾಕಿಸ್ತಾನ ಕೂಡ ಈಗ ರವಾನಿಸ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದರ ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ. ಮತ್ತೊಂದು ಕಡೆ ಪಾಕ್ ರಕ್ಷಣೆಗೆ ಚೀನಾ ಕೂಡ ಓಡ್ ಬಂದಿದೆ. ಡ್ರ್ಯಾಗನ್ ಮತ್ತು ಆನೆ ಒಟ್ಟಾಗಬೇಕು, ಬನ್ನಿ ಬ್ಯಾಲೆ ಮಾಡೋಣ ಅಂತ ಹೇಳ್ತಾ ಇದ್ದ ಚೀನಾ ಪಹಲ್ಗಾಮ್ ಉಗ್ರದಾಳಿ ಸಂಬಂಧ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾವುದೇ ಮೂಲಗಳ ಮಾಹಿತಿಯಲ್ಲ, ಅಫಿಷಿಯಲ್ ಆಗಿ. ಚೀನಾದ ವಿದೇಶಾಂಗ ಸಚಿವ ವಾಂಗಿ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಕ್ ದರ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ವಾಂಗ್, ದಾಳಿ ನಂತರ ಆಗ್ತಿರೋ ಎಲ್ಲ ಬೆಳವಣಿಗೆಗಳನ್ನು ನಾವು ಬಹಳ ಹತ್ತಿರದಿಂದ ಫಾಲೋ ಮಾಡ್ತಾ ಇದ್ದೀವಿ. ಈ ಉಗ್ರ ದಾಳಿ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸೋಕೆ ನಾವು ಸಪೋರ್ಟ್ ಮಾಡ್ತೀವಿ. ಪಾಕಿಸ್ತಾನ ಯಾವಾಗೆಲ್ಲ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ನಿಂತಿತ್ತೋ ಆವಾಗೆಲ್ಲ ಚೀನಾ ಅದಕ್ಕೆ ಸಪೋರ್ಟ್ ಮಾಡಿತ್ತು. ಪಾಕಿಸ್ತಾನ ನಮಗೆ ನಿಷ್ಠಾವಂತ ಸ್ನೇಹಿತ ಹಾಗೂ ಆಲ್ ವೆದರ್ ಸ್ಟ್ರಾಟಜಿಕ್ ಪಾರ್ಟ್ನರ್. ಸೊ ಪಾಕಿಸ್ತಾನದ ಭದ್ರತಾ ಕಳವಳ ನಮಗೆ ಅರ್ಥ ಆಗುತ್ತೆ. ಪಾಕಿಸ್ತಾನದ ಸಾರ್ವಭೌಮತ್ವ ಮತ್ತು ಭದ್ರತಾ ಹಿತಾಸಕ್ತಿ ರಕ್ಷಣೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ. ರಿಪೀಟ್ ಮಾಡ್ತೀವಿ ನೋಡಿ, ಪಾಕಿಸ್ತಾನದ ಸಾರ್ವಭೌಮತ್ವ ಮತ್ತು ಭದ್ರತೆಯ ಹಿತಾಸಕ್ತಿ ರಕ್ಷಣೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಚೀನಾ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅಲ್ಲದೆ ಈ ಎರಡೂ ದೇಶಗಳು ಸಂಯಮವನ್ನು ಅನುಸರಿಸಬೇಕು, ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ತಣ್ಣಗಾಗಿಸ್ಕೊಳ್ಳಿ ಅನ್ನೋ ಸಲಹೆಯನ್ನು ಕೂಡ ಚೀನಿಯರು ಕೊಟ್ಟಿದ್ದಾರೆ. ಅತ್ತ ಪಾಕಿಸ್ತಾನದ ಇಶಕ್ ದರ್ ರಿಯಾಕ್ಟ್ ಮಾಡಿ ಪ್ರಸ್ತುತ ಸ್ಥಿತಿಯನ್ನು ಪ್ರಬುದ್ಧವಾಗಿ ಹ್ಯಾಂಡಲ್ ಮಾಡೋಕ್ಕೆ ಪಾಕಿಸ್ತಾನ ಕಮಿಟ್ ಆಗಿದೆ. ಈ ದಾಳಿ ಸಂಬಂಧ ಚೀನಾ ಮತ್ತು ಇತರ ರಾಷ್ಟ್ರಗಳೊಂದಿಗೆ ನಾವು ಸಂಪರ್ಕದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಚೀನಾ ಕೊಡೋ ಬೆಂಬಲಕ್ಕೆ ನಮಗೆ ಮೆಚ್ಚುಗೆ ಇದೆ. ಚೀನಾ ಆಲ್ ವೆದರ್ ಸ್ಟ್ರಾಟಜಿಕ್ ಕೋಆಪರೇಟಿವ್ ಪಾರ್ಟ್ನರ್. ಆದರೆ ಭಾರತದ ಏಕಪಕ್ಷೀಯ ಮತ್ತು ಅನ್ಯಾಯದ ಕ್ರಮಗಳ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ, ಭಾರತದ ಕ್ರಮಗಳನ್ನು ಅಂತ ಹೇಳಿದೆ ಪಾಕಿಸ್ತಾನ. ಭಾರತ ಪಾಕಿಸ್ತಾನದ ವಿರುದ್ಧ ಆಧಾರರಹಿತ ಪ್ರೊಪಗಂಡ ನಡೆಸ್ತಾ ಇದೆ ಅಂತೆಲ್ಲ ಇವರು ಆರೋಪಿಸಿದ್ದಾರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು NRIಗಳಿಗೆ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಭಾರತದ ರೆಸಿಡೆಂಟ್ಗಳಿಗೆ ಸಿಗೋದಕ್ಕಿಂತ ಕಡಿಮೆ ಪ್ರೀಮಿಯಂನಲ್ಲಿ NRIಗಳು ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ತಗೋಬಹುದು. ಒಂದು ವೇಳೆ NRIಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ
ಅವರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸೋ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ತುಂಬ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಭಾರತದಲ್ಲಿ. ನೀವು UAE, ಸಿಂಗಪೂರ್ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ 30-50% ಕಮ್ಮಿ ರೇಟ್ನಲ್ಲಿ ತಿಂಗಳಿಗೆ ಕೇವಲ 800-900 ರೂಪಾಯಿ ಲೆಕ್ಕದಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸಿಗ್ತವೆ. ಅಂದರೆ ಒಂದು 10-11 ಅಮೆರಿಕನ್ ಡಾಲರ್ಗೆ 2 ಕೋಟಿ ರೂಪಾಯಿ ತನಕಲೂ ಕೂಡ ಕವರೇಜ್ ಸಿಗೋ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಇವೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಆದ ಹಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ. ನೀವು ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ US, UK ಟರ್ಮ್ ಪ್ಲಾನ್ಗಳು 85 ವರ್ಷದವರೆಗೆ ಮಾತ್ರ ಕವರೇಜ್ ಕೊಟ್ಟರೆ, ಭಾರತದಲ್ಲಿ ಲಾಂಗ್ ಟರ್ಮ್ ಕವರೇಜ್ ಅಪ್ ಟು 100 ಇಯರ್ಸ್ ಆಫ್ ಏಜ್ ಟರ್ಮ್ ಪ್ಲಾನ್ಗಳಿವೆ. ಅಲ್ಲದೆ ಪ್ಲಾನ್ ಅವಧಿ ಮುಗಿದ ನಂತರ ಪ್ರೀಮಿಯಂ ವಾಪಸ್ ಸಿಗೋ ನೋ ಕಾಸ್ಟ್ ಪಾಲಿಸಿಗಳು ಕೂಡ ಇವೆ. ಜೊತೆಗೆ ಇನ್ಶೂರೆನ್ಸ್ ಕೊಡೋಕ್ಕೂ ಮುಂಚೆ ಕಂಪನಿಗಳು ನಡೆಸೋ ಮೆಡಿಕಲ್ ಪ್ರೊಸೀಜರ್ ಕೂಡ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಭಾರತದಿಂದಲೇ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋ NRIಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. UAEನಿಂದ 65% NRIಗಳು ಭಾರತದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸನ್ನು ಪರ್ಚೇಸ್ ಮಾಡ್ತಿದ್ದಾರೆ. NRI ಅಕೌಂಟ್ ಬಳಸಿ ಇನ್ಶೂರೆನ್ಸ್ ತಗೊಂಡ್ರೆ 18% GST ವೇವರ್ ಕೂಡ ಸಿಗುತ್ತೆ. ಪ್ಲಸ್ ಆ್ಯನ್ಯುವಲ್ ಪೇಮೆಂಟ್ನಲ್ಲಿ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಟೋಟಲ್ ಆಗಿ 23%ವರೆಗೂ ಎಕ್ಸ್ಟ್ರಾ ಸೇವ್ ಮಾಡ್ಬೋದು. ಆಲ್ರೆಡಿ ಕಮ್ಮಿ ಇರುತ್ತೆ ಪ್ರೀಮಿಯಂ ನಿಮ್ಮ ಫಾರಿನ್ ಪ್ಲಾನ್ಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದ ಟರ್ಮ್ ಪ್ಲಾನ್ಸ್. ಅದ್ರ ಮೇಲೆ ಎಕ್ಸ್ಟ್ರಾ ಈ 23%ವರೆಗೂ ಸೇವ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿಕೊಂಡು ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚಿನ ಸಮ್ ಅಶೋರ್ಡ್ ಕೊಡೋ ಪ್ಲಾನ್ಗಳನ್ನು ನಿಮಗೆ ಬೇಕಾದ ಆ್ಯಡ್ ಆನ್ ಫೀಚರ್ಗಳೊಂದಿಗೆ ಚೂಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ಎಕನಾಮಿಕ್ ಪ್ರೊಟೆಕ್ಷನ್ ಕೊಡೋಕ್ಕೆ ನೀವು ಅದರ ಬಗ್ಗೆ ಚೆಕ್ ಮಾಡ್ಬೋದು. ಇದೆಲ್ಲದರ ಮಧ್ಯೆ ಭಾರತ ಪಾಕ್ ಗಡಿಯಲ್ಲಿ ಮತ್ತೆ ಗುಂಡಿನ ಚಕಮಕಿ ನಡೆದಿದೆ. ಶನಿವಾರ ರಾತ್ರಿ ಕೂಡ LOC ಗಡಿಯ ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಸೇನೆ ಭಾರತೀಯ ಸೈನಿಕರ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಇದಕ್ಕೆ ನಮ್ಮ ಯೋಧರು ಕೂಡ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಸದ್ಯ ಇದರಿಂದ ಯಾವುದೇ ಸಾವು ನೋವು ಆಗಿಲ್ಲ. ಅಲ್ಲಿನ ಕುಪ್ವಾರ ಮತ್ತು ಪೂಂಚ್ ಜಿಲ್ಲೆಗಳ ಬಾರ್ಡರ್ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಇತ್ತ ಕಾಶ್ಮೀರ ದಾಳಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಮಹತ್ವದ ಮೀಟಿಂಗ್ ನಡೆಸ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ PM ಮೋದಿ ಅವರನ್ನ ಮೀಟ್ ಮಾಡಿ 40 ನಿಮಿಷ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಈ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಕೂಡ ಭಾಗಿಯಾಗಿದ್ದಾರೆ. ಈ ಟೈಮ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ನಡೆಸ್ತಾ ಇರೋ ಕಾರ್ಯಾಚರಣೆ, ಹಾಗೆಯೇ ಸದ್ಯ ತೆಗೆದುಕೊಳ್ತಾ ಇರೋ ಭದ್ರತಾ ಕ್ರಮ ಹಾಗೂ ಅಲ್ಲಿನ ವಾಸ್ತವ ಸ್ಥಿತಿ ಬಗ್ಗೆ ರಾಜನಾಥ್ ಸಿಂಗ್ PM ಮೋದಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾಶ್ಮೀರ ದಾಳಿಯಲ್ಲಿ ಮೃತಪಟ್ಟ ಬೆಂಗಳೂರು ನಿವಾಸಿ ಭರತ್ ಭೂಷಣ್ ಮನೆಗೆ NIA ಭೇಟಿ ನೀಡಿದೆ. ನಿರಂತರ 8 ಗಂಟೆಗಳ ಕಾಲ ಮೃತ ಭರತ್ ಪತ್ನಿ ಡಾಕ್ಟರ್ ಸುಜಾತಾರ ವಿಚಾರಣೆ ನಡೆಸಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ನೀವು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡಿ ಅಂತ ಅವರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅವರ ಬಳಿಯಿಂದ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಹಾಗೂ ಅವರಿಗೆ ನೆರವು ಕೊಡೋರನ್ನ ಪತ್ತೆ ಹಚ್ಚಿ ಅವರ ಮನೆಗಳ ಮೇಲೆ ದಾಳಿ ಮಾಡೋ ಕೆಲಸವನ್ನು ಸೇನೆ ಕಂಟಿನ್ಯೂ ಮಾಡಿದೆ. ಅಲ್ಲಿನ ದೊಡ ಹಾಗೂ ಕಿಶ್ತವಾರ್ ಜಿಲ್ಲೆಗಳಲ್ಲಿ ಸದ್ಯ ಹಲವು ಮನೆಗಳನ್ನು ರೇಡ್ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಈ ಸಂಬಂಧ ಹಲವು ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪಾಕ್ ವಿರುದ್ಧ ಭಾರತ ಸರ್ಕಾರ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಪಾಕ್ನ ಪ್ರಮುಖ ಮಾಧ್ಯಮಗಳಾದ ಡಾನ್, ಸಮಾ ಟಿವಿ, ARY ನ್ಯೂಸ್, ಜಿಯೋ ನ್ಯೂಸ್ ಸೇರಿ ಒಟ್ಟು 16 ಪಾಕ್ ಯೂಟ್ಯೂಬ್ ಚಾನೆಲ್ಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಿದೆ. ಇದರಲ್ಲಿ ಮಾಜಿ ಕ್ರಿಕೆಟರ್ ಶೋಯಬ್ ಅಖ್ತರ್ರ ಯೂಟ್ಯೂಬ್ ಚಾನೆಲ್ ಕೂಡ ಸೇರಿದೆ. ಇವರೆಲ್ಲರೂ ಕೂಡ ಭಾರತದಿಂದ ಬಹಳ ವ್ಯೂವರ್ಶಿಪ್ ಪಡ್ಕೊಳ್ತಾ ಇದ್ರು. ಇವರು ಪಾಕಿಸ್ತಾನ ಕ್ರಿಕೆಟ್ ಚಾನಲ್ಸ್ ಅಂತೂ ಭಾರತವನ್ನು ಹೊಗಳೋಕ್ಕೆ ಶುರು ಮಾಡಿದ್ರು. ಭಾರತದಿಂದ ವ್ಯೂವರ್ಶಿಪ್ ಬರ್ತಿದೆ ಅನ್ನೋ ಡೇಟಾ ಅವ್ರಿಗೆ ಸಿಗುತ್ತಲ್ಲ, ಹಾಗಾಗಿ ಈಗ ಅವುಗಳನ್ನು ಬ್ಯಾನ್ ಮಾಡಲಾಗಿದೆ. ಅತ್ತ ಪಾಕ್ನ ಕೆಲ ಗುಂಪುಗಳು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸಂಬಂಧಪಟ್ಟ 4 ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿವೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಶುಕ್ರವಾರವಷ್ಟೇ ನಮ್ಮ ಪಂಜಾಬ್ನ ಆರ್ಮಿ ಕಾಲೇಜ್ ಆಫ್ ನರ್ಸಿಂಗ್ನ ಅಫಿಷಿಯಲ್ ವೆಬ್ಸೈಟನ್ನು ಹ್ಯಾಕ್ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈ ಮಾಹಿತಿ ಸಿಗ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯನ್ನು ಇಂಗ್ಲಿಷ್ ಪತ್ರಿಕೆ BBC ಬಂಡುಕೋರ ದಾಳಿ ಅಂತ ಅವರು ನ್ಯೂಯಾರ್ಕ್ ಟೈಮ್ಸ್ ಥರನೇ ಉಗ್ರ ದಾಳಿಯಲ್ಲ, ಯಾರೋ ಬಂಡುಕೋರರು ಮಾಡಿರೋದು ಅನ್ನೋ ಥರದಲ್ಲಿ ಬಿಂಬಿಸಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಖಂಡನೆ ವ್ಯಕ್ತಪಡಿಸಿದೆ. ನೀವು ಇದನ್ನು ಹೇಗೆ ಬಂಡುಕೋರ ದಾಳಿ ಅಂತ ರಿಪೋರ್ಟ್ ಮಾಡಿದ್ರಿ? ಇದು ಸರಿಯಲ್ಲ, ಇದರಿಂದ ತಪ್ಪು ಮಾಹಿತಿ ಹರಡುತ್ತೆ. ಭಾರತದ ಸಾರ್ವಭೌಮತ್ವದ ವಿಚಾರದಲ್ಲಿ ನಿಮ್ಮ ನಿಲುವು ಏನು ಅಂತ ಕೇಂದ್ರ ಸರ್ಕಾರ ಭಾರತದಲ್ಲಿರೋ BBCಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಮತ್ತೊಂದು ಕಡೆ ಕಾಶ್ಮೀರ ವಿಚಾರವಾಗಿ ಭಾರತ ಪಾಕ್ ಎರಡೂ ಸೇರಿ ಒಮ್ಮತದ ನಿರ್ಧಾರವನ್ನು ತಗೋಬೇಕು ಅಂತ ಅಮೆರಿಕ ಪುನಃ ಒತ್ತಾಯ ಮಾಡಿದೆ. ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ಮೀರ ದಾಳಿಗೆ ಖಂಡನೆ ವ್ಯಕ್ತಪಡಿಸಿ ಭಾರತ ಮತ್ತು ಪಾಕ್ ಪರಸ್ಪರ ಮಾತುಕತೆ ನಡೆಸಿ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದರು.
ಅದರ ಬೆನ್ನಲ್ಲೇ ಇದೀಗ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಉಭಯ ದೇಶಗಳನ್ನು ಸಂಪರ್ಕಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಒಮ್ಮತದ ನಿರ್ಧಾರ ತಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಇತ್ತ ಪಾಕಿಸ್ತಾನ ಬೇರೆ ರಾಷ್ಟ್ರಗಳನ್ನು ಒಟ್ಟುಗೂಡಿಸ್ತಾ ಇದೆ ಭಾರತದ ವಿರುದ್ಧ. ನಿಮಗೆ ಆಲ್ರೆಡಿ ಆರಂಭದಲ್ಲೇ ಹೇಳಿದ್ವಿ, ಟರ್ಕಿ, ರಷ್ಯಾ, ಚೀನಾ, ಪಾಶ್ಚಿಮಾತ್ಯ ರಾಷ್ಟ್ರಗಳ ಹತ್ರ ಹೋಗಿ ಮಾತಾಡ್ತಿದ್ದಾರೆ. ಈ ಉಗ್ರ ದಾಳಿಯ ಬಗ್ಗೆ ತನಿಖೆ ನಡೆಸಿ ಬನ್ನಿ, ನೀವೆಲ್ಲ ಬನ್ನಿ ತನಿಖೆ ನಡೆಸಿ ಅಂತ ಕರೀತಾ ಇದ್ದಾರೆ. ಇತ್ತೀಚೆಗೆ ರಷ್ಯಾದ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖವಾಜಾ ಆಸಿಫ್, ಭಾರತ ಮತ್ತು ಪಾಕಿಸ್ತಾನದ ಈ ಹೊಸ ಬಿಕ್ಕಟ್ಟಿನ ವಿಚಾರದಲ್ಲಿ ರಷ್ಯಾ, ಚೀನಾ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಪಾಸಿಟಿವ್ ಪಾತ್ರ ನಿಭಾಯಿಸಬೇಕು ಅನ್ನೋ ನಂಬಿಕೆ ನನಗಿದೆ. ಅವರೆಲ್ಲ ಒಟ್ಟಾಗಿ ಬಂದು ಅಂತಾರಾಷ್ಟ್ರೀಯ ತನಿಖಾ ತಂಡವನ್ನು ರಚಿಸಿ ದಾಳಿ ಕುರಿತು ವಿಚಾರಣೆ ನಡೆಸಿದರೆ ಆವಾಗ ಭಾರತ ಸುಳ್ಳು ಹೇಳ್ತಾ ಇದೆಯಾ, ಸತ್ಯ ಹೇಳ್ತಾ ಇದೆಯಾ, ನಾವು ಮಾಡಿದ್ದಂತ ಹೇಳ್ತಿದಾರಲ್ಲ, ಸಾಕ್ಷ್ಯ ಇದೆಯಾ, ಅದೆಲ್ಲ ಗೊತ್ತಾಗುತ್ತೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಇದನ್ನೇ ಸಜೆಸ್ಟ್ ಮಾಡಿದ್ರು. ಭಾರತದಲ್ಲಿ ನಡೆದ, ಕಾಶ್ಮೀರದಲ್ಲಿ ನಡೆದ ಈ ಘಟನೆಯ ಅಪರಾಧಿಯನ್ನು ಪತ್ತೆ ಹಚ್ಚಬೇಕು, ಈ ರೀತಿ ಆಧಾರರಹಿತ ಹೇಳಿಕೆ ಕೊಡಬಾರ್ದು ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದಿಂದ ಬರ್ತಿರೋ ನ್ಯೂಸ್ ಏನು ಅಂದರೆ, ಭಾರತ ದಾಳಿ ಮಾಡೇ ಬಿಡಬಹುದು ಅಂತ ಹೆದರಿ ಪಾಕ್ ಸೇನೆಯಲ್ಲಿ ರಾಜೀನಾಮೆಗಳು ಜಾಸ್ತಿ ಆಗಿದೆ ಅಂತಲೂ ವರದಿಯಾಗ್ತಾ ಇದೆ. ಇದು ಮೂಲಗಳ ಮಾಹಿತಿಯನ್ನು ಉಲ್ಲೇಖಿಸಿ ಕೆಲವೊಂದಷ್ಟು ಮಾಧ್ಯಮಗಳು ಮಾಡ್ತಿರೋ ರಿಪೋರ್ಟ್ ಅಷ್ಟೇ, ಕಾಂಕ್ರೀಟ್ ಎವಿಡೆನ್ಸ್ ಏನು ಕೊಟ್ಟಿಲ್ಲ ಇವರು. ಆದರೆ ಪಾಕಿಸ್ತಾನದಲ್ಲಿ ಅಸೀಂ ಮುನೀರ್ ವಿರುದ್ಧ ದಂಗೆ ಪ್ರಯತ್ನ ನಡೆದಿತ್ತು ಅಂತ ರಿಪೋರ್ಟ್ ಮಾಡ್ತಿದ್ದಾರೆ. ಮೊನ್ನೆ ಕೂಡ ಪಾಕಿಸ್ತಾನದ ಜನರೇ ಮುನೀರ್ ನೀನು ಕೆಳಗಿಳಿ ಅಂತ ಕ್ಯಾಂಪೇನ್ ಮಾಡಿದ್ರು. ಈ ಹೊತ್ತಲ್ಲೇ ಈ ಸುದ್ದಿ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನೊಂದು ಕಡೆ ಇದೇ ಮುಲ್ಲಾ ಜನರಲ್ ಪಾಕಿಸ್ತಾನ ಬಿಟ್ಟು ಪರಾರಿಯಾಗಿದ್ದಾನೆ ಅನ್ನೋ ರಿಪೋರ್ಟ್ಸ್ ಹರಿದಾಡ್ತಾ ಇತ್ತು. ಕೆಲ ಮಾಧ್ಯಮಗಳು ಈ ಮುನೀರ್ ರಾವಲ್ಪಿಂಡಿಯ ಬಂಕರ್ನಲ್ಲಿ ಅವಿತು ಕುಳಿತುಕೊಂಡಿದ್ದಾನೆ, ಆತನನ್ನು ಟಾರ್ಗೆಟ್ ಮಾಡಬಹುದು ಅಂತ ಹೇಳಿ ಅಂತೆಲ್ಲ ರಿಪೋರ್ಟ್ ಮಾಡಿದ್ವು. ಇದರ ಬೆನ್ನಲ್ಲೇ ಪಾಕ್ PM ಕಚೇರಿ ಇಲ್ಲ ನಮ್ಮ ಮುನೀರ್ ಬಾಯ್ ಎಲ್ಲೂ ಅಡುಗೆ ಕೂತಿಲ್ಲ, ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಒಂದು ಕಾಕುಲ್ ಅಕಾಡೆಮಿ ಅಂತಿದೆ, ಮಿಲಿಟರಿ ಅಕಾಡೆಮಿ ಇವ್ರದ್ದು. ಅಲ್ಲಿ ಹೊಸದಾಗಿ ಟ್ರೈನಿಂಗ್ ಆಗಿರೋ ಒಂದು ಗ್ರೂಪ್ ಜೊತೆಗೆ ಕೂರಿಸ್ಕೊಂಡು ಗ್ರೂಪ್ ಫೋಟೋ ತಗೊಂಡಿರೋದು, ಅದು ಏಪ್ರಿಲ್ 26ನೇ ತಗೊಂಡಿರೋ ಫೋಟೋ ನೋಡಿ. PM ಇದ್ದಾರೆ, ಈ ಸೇನಾ ಮುಖ್ಯಸ್ಥ ಮುನೀರ್ ಕೂಡ ಇದ್ದಾನೆ ಅಲ್ಲಿ ಅಂತ ಹೇಳಿ ಆ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪಾಕ್ PM ಶಹಬಾಜ್ ಶರೀಫ್ಗೆ ಅವರ ಅಣ್ಣ ನವಾಜ್ ಶರೀಫ್ ಕಡೆಯಿಂದಲೇ ದೊಡ್ಡ ವಾರ್ನಿಂಗ್ ಬಂದಿರೋ ಮಾಹಿತಿ ಸಿಕ್ಕಿದೆ. ಭಾರತ ತಂಟೆಗೆ ಸುಮ್ಮನೆ ಹೋಗಬೇಡಿ, ಸಂಘರ್ಷವನ್ನು ಅವಾಯ್ಡ್ ಮಾಡಿ, ಭಾರತದ ಜೊತೆಗಿನ ಭಿನ್ನಾಭಿಪ್ರಾಯವನ್ನು ಶಾಂತಿ ಮೂಲಕ, ರಾಜತಾಂತ್ರಿಕ ಮಾರ್ಗದ ಮೂಲಕ ಬಗೆಹರಿಸ್ಕೊಳ್ಳಿ ಅಂತೇಳಿ ಒತ್ತಾಯ ಮಾಡಿದಾರಂತೆ ಅಣ್ಣ ತಮ್ಮಂಗೆ. ಭಾರತ ಪಾಕಿಸ್ತಾನ ನಡುವಿನ ಈ ಉದ್ವಿಗ್ನತೆ ಬಗ್ಗೆ ಚರ್ಚೆ ಮಾಡುವಾಗ ಶರೀಫ್ ಈ ರೀತಿ ಹೇಳಿದ್ದಾರೆ ಅನ್ನೋದು ಈಗೇನು ಮೂಲಗಳ ಮಾಹಿತಿ ಆಧರಿಸಿ ಕೆಲ ಮಾಧ್ಯಮಗಳು ಮಾಡ್ತಿರೋ ರಿಪೋರ್ಟ್. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ತನಿಖೆ ನಡೆಸ್ತಾ ಇರೋ NIA ತಂಡದ ಕಣ್ಣು ಇದೀಗ ಚೀನಾದ ಹುವಾವೆ ಸ್ಯಾಟಲೈಟ್ ಮೊಬೈಲ್ ಮೇಲೆ ಬಿದ್ದಿದೆ. ಯಾಕಂದರೆ ದಾಳಿ ಆಗೋ ಟೈಮ್ನಲ್ಲಿ ಪಹಲ್ಗಾಮ್ ಪ್ರದೇಶದಲ್ಲಿ ಈ ಹುವಾವೆ ಸ್ಯಾಟಲೈಟ್ ಫೋನ್ ಬಳಕೆಯಾಗಿರೋದು ಗೊತ್ತಾಗಿದೆ. ಹಾಗಾಗಿ NIA ತಂಡ ಈ ನಿಟ್ಟಿನಲ್ಲಿ ತನಿಖೆಯನ್ನು ಶುರು ಮಾಡಿದೆ. ಅಂದಹಾಗೆ ಚೀನಾದ ಈ ಹುವಾವೆ ಕಂಪನಿ ಉತ್ಪಾದಿಸೋ ಪ್ರಾಡಕ್ಟ್ ಭಾರತದಲ್ಲಿ ಬ್ಯಾನ್ ಆಗಿವೆ. ಆದರೆ ಈ ಪ್ರಾಡಕ್ಟ್ಸ್ ಪಾಕಿಸ್ತಾನ ಅಥವಾ ಇತರ ರಾಷ್ಟ್ರಗಳಿಂದ ಭಾರತಕ್ಕೆ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತೆ. ಸೊ ಇದರ ಬಳಕೆ ಬಗ್ಗೆ ವೆರಿಫೈ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಪಹಲ್ಗಾಮ್ ದಾಳಿ ವೇಳೆ 35ರಿಂದ 40 ಜನರ ಪ್ರಾಣ ಉಳಿಸಿದ ಕರ್ನಾಟಕ ಮೂಲದ ಯೋಧರೊಬ್ಬರ ಸಾಹಸಗಾಥೆ ಈಗ ಹೊರಗೆ ಬಿದ್ದಿದೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದ ದಿನವೇ ಕರ್ನಾಟಕದ ಪ್ರಸನ್ನಕುಮಾರ್ ಭಟ್ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ತಮ್ಮ ಫ್ಯಾಮಿಲಿಯೊಂದಿಗೆ ಪಹಲ್ಗಾಮ್ ಪ್ರವಾಸಕ್ಕೆ ಹೋಗಿದ್ರು. ಜೊತೆಯಲ್ಲಿ ಅವರ ಪತ್ನಿ, ಸಹೋದರ ಮತ್ತು ಅತ್ತಿಗೆ ಎದುರು ಅವರ ಸಹೋದರ ಒಬ್ಬ ಸೇನಾಧಿಕಾರಿ, ಇವರೆಲ್ಲ ಸೇರಿ ಪಹಲ್ಗಾಮ್ ದಾಳಿಯ ದಿನವೇ ಅಲ್ಲಿಗೆ ಹೋಗಿದ್ರು. ನಂತರ ಟೀ ಕುಡ್ಕೊಂಡು ಬೈಸರನ್ ಕಣಿವೆಯ ಸೌಂದರ್ಯ ನೋಡೋಕೆ ಕುದುರೆ ರೈಡ್ನಲ್ಲಿ ಬಂದಿದ್ರು. ಅದೃಷ್ಟವಶಾತ್ ಅವ್ರನ್ನ ಅಲ್ಲಿನ ಮೇನ್ ಎಂಟ್ರೆನ್ಸ್ನಿಂದ ದೂರಕ್ಕೆ ಕರ್ಕೊಂಡು ಹೋಗಲಾಯಿತು. ಜಸ್ಟ್ ಇದಾದ 25 ನಿಮಿಷದಲ್ಲೇ ಗುಂಡಿನ ಸದ್ದು ಕೇಳಿ ಬಂದಿತ್ತು. ಸ್ವತಃ ಸೇನಾಧಿಕಾರಿಯಾಗಿರೋ ಪ್ರಸನ್ನ ಕುಮಾರ್ರ ಸಹೋದರರಿಗೆ ಇದು ಕೂಡಲೇ ಉಗ್ರ ದಾಳಿ ಅನ್ನೋದು ಗೊತ್ತಾಗಿದೆ, ಅರ್ಥ ಆಗಿದೆ. ಅಲರ್ಟ್ ಆದರೂ ಅವರು ಅಲ್ಲಿದ್ದ ಸುಮಾರು 35ರಿಂದ 40 ಪ್ರವಾಸಿಗರಿಗೆ ಗೈಡ್ ಮಾಡಿ ಪಕ್ಕದಲ್ಲೇ ಇದ್ದ ಮೊಬೈಲ್ ಟಾಯ್ಲೆಟ್ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಬಚ್ಚಿಟ್ಟಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ಕಾಶ್ಮೀರ ದಾಳಿ ಸಂಬಂಧ ಪಾಕ್ ವಿರುದ್ಧ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಕಿಡಿಕಾರೋದನ್ನು ಮುಂದುವರೆಸಿದ್ದಾರೆ. ಭಾರತದ ಮಿಲಿಟರಿ ಬಜೆಟ್ ಪಾಕಿಸ್ತಾನದ ಒಟ್ಟು ಬಜೆಟ್ಗೆ ಸಮ. ಭಾರತದ ತಾಕತ್ತು ಏನು ಅಂತ ಪಾಕ್ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕೂತ್ಕೊಂಡು ಭಾರತದೊಂದಿಗೆ ಯುದ್ಧಕ್ಕೆ ಸಿದ್ಧ ಅಂತ ಅರ್ಥ ಇಲ್ಲದ ಮಾತುಗಳನ್ನು ಆಡೋದು ಸರಿಯಲ್ಲ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲದೆ ಧರ್ಮದ ಹೆಸರಲ್ಲಿ ಅಮಾಯಕ ಜನರನ್ನ ಉಗ್ರರು ಹತ್ಯೆ ಮಾಡೋದನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಯಾವ ಧರ್ಮದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ? ನೀವು ಕವಾರಿಜ್ಗಿಂತ ಕೆಟ್ಟವರು. ಕವಾರಿಜ್ ಅಂದರೆ 7ನೇ ಶತಮಾನದಲ್ಲಿ ಇಸ್ಲಾಂ ಧಾರ್ಮಿಕ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡುತ್ತಿದ್ದ ಒಂದು ಪಂಥ. ಜೊತೆಗೆ ಈ ದಾಳಿ ನೀವು IS ಉಗ್ರ ಸಂಘಟನೆಯ ಉತ್ತರಾಧಿಕಾರಿಗಳು ನೀವು ಅನ್ನೋದನ್ನು ತೋರಿಸ್ಕೊಡುತ್ತೆ ಅಷ್ಟೇ. ಉಗ್ರರು ನೀವು. ಜನರ ನಂಬಿಕೆಯನ್ನು ಕೇಳಿ ಅಮಾಯಕರನ್ನು ಹತ್ಯೆ ಮಾಡೋದು ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಅಮಾಯಕ ಜನರನ್ನು ಹತ್ಯೆ ಮಾಡಿದ್ರೆ ದೇಶದಲ್ಲಿ ನಾವ್ಯಾರೂ ಸುಮ್ಮನಿರೋದಿಲ್ಲ ಅನ್ನೋದನ್ನು ಪಾಕ್ ತಿಳ್ಕೋಬೇಕು ಅಂತ ಓವೈಸಿ IS ಉಗ್ರರನ್ನು ಹೋಲಿಸಿ ಪಾಕಿಸ್ತಾನದವರಿಗೆ ಚೀಮಾರಿ ಹಾಕಿದ್ದಾರೆ. ಕಾಶ್ಮೀರ ದಾಳಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ವಿಶೇಷ ಅಧಿವೇಶನ ನಡೆಸಲಾಗಿದೆ. ಈ ವೇಳೆ ಅಟ್ಯಾಕ್ ಆನ್ ಕಾಶ್ಮೀರಿಯತ್
ಅಂದರೆ ಕಾಶ್ಮೀರಿಗಳ ಮೇಲಾದ ಕಾಶ್ಮೀರಿತನದ ಮೇಲಾದ ದಾಳಿ ಅಂತ ಈ ಘಟನೆಯನ್ನು ಖಂಡಿಸಿ ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಇವೆಲ್ಲದರ ನಡುವೆ ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಮಾಡಿದ್ದ ಭೋಜ್ಪುರಿ ಗಾಯಕಿ ನೇಹಾ ಸಿಂಗ್ ರಾಥೋಡ್ ಮೇಲೆ ದೇಶದ್ರೋಹ ಕೇಸ್ ದಾಖಲಾಗಿದೆ. ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸೋಕೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಗುರಿಂದರ್ ಪಾಲ್ ಸಿಂಗ್ ಗುಲ್ಮಾರ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲದೆ ಪ್ರತಿದಿನ ಈ ಗುಲ್ಮಾರ್ಗೆ 3,000 to 5,000 ಪ್ರವಾಸಿಗರು ಭೇಟಿ ಕೊಡ್ತಾರೆ. ಸೊ ಬರುವ ಜನರು ಹೆದರಬೇಕಾಗಿಲ್ಲ, ಇಲ್ಲಿ ಎಲ್ಲ ಸೇಫ್ ಆಗಿದೆ, ಸೆಕ್ಯೂರಿಟಿ ಇದೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆತ ಕಾಶ್ಮೀರ ದಾಳಿಯನ್ನು ಖಂಡಿಸಿ ಫ್ರಾನ್ಸ್, ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಕೆನಡಾ, ಡೆನ್ಮಾರ್ಕ್, ಸ್ಪೇನ್ ಮತ್ತು ಫಿನ್ಲ್ಯಾಂಡ್ಗಳಲ್ಲಿ ಭಾರೀ ಪ್ರತಿಭಟನೆಯಾಗಿದೆ. ಈ ವೇಳೆ ಭಾರತ ಪರ ಹಾಗೂ ಪಾಕ್ ವಿರೋಧಿ ಘೋಷಣೆ ಕೂಗಿ ಅನಿವಾಸಿ ಭಾರತೀಯರು ಹಾಗೂ ಅಲ್ಲಿನ ಜನ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ವರ್ಷ ಮಾರ್ಚ್ನಲ್ಲಿ ರಷ್ಯಾದಲ್ಲಿ ಭಾರೀ ಉಗ್ರ ದಾಳಿಯಾಗಿತ್ತು. ಈ ದಾಳಿಯ ಮಾಸ್ಟರ್ ಮೈಂಡ್ ಇದೀಗ ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಾನೆ ಅಂತ ಗೊತ್ತಾಗಿದೆ. ಜಗತ್ತಿನಾದ್ಯಂತ ಎಲ್ಲ ಹುಳುಗಳ ಈ ಮಾತೃ ಸಂಸ್ಥೆನೇ ಪಾಕಿಸ್ತಾನ. ಸೊ ಈತನನ್ನು ಹಸ್ತಾಂತರಿಸುವಂತೆ ರಷ್ಯಾ ಅಧಿಕಾರಿಗಳು ಪಾಕಿಸ್ತಾನವನ್ನು ಸಂಪರ್ಕಿಸೋ ಸಾಧ್ಯತೆ ಇದೆ ಅಂತ ಕೂಡ ವರದಿಯಾಗಿದೆ. 2024 ಮಾರ್ಚ್ 22 ಮಾಸ್ಕೋ ಬಳಿ ಇರೋ ಕ್ರೋಕಸ್ ಸಿಟಿ ಹಾಲ್ನಲ್ಲಿ ಉಗ್ರ ದಾಳಿಯಾಗಿತ್ತು. ಅನೇಕ ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ರು. ಇದರ ಹಿಂದೆ IS ಉಗ್ರ ಸಂಘಟನೆಯ ಅಫ್ಘಾನ್ ಬ್ರಾಂಚ್ ಇತ್ತು ಅಂತ ಹೇಳಲಾಗಿತ್ತು. ಈಗ ಇದರ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲಿ ಅಡಗಿದ್ದಾನೆ ಅಂತ ಗೊತ್ತಾಗಿದೆ. ಈತ ಮೂಲತಃ ತಜಿಕಿಸ್ತಾನದವನು. ರಷ್ಯಾದಲ್ಲಿ ದಾಳಿ ಮಾಡಿದ ನಂತರ ಅಫ್ಘಾನಿಸ್ತಾನಕ್ಕೆ ಪರಾರಿಯಾಗಿದ್ದ. ಅದರ ಮಾಹಿತಿ ಪಡೆದ ರಷ್ಯಾ ಆತನನ್ನು ಹಿಡಿದುಕೊಡಿ ಅಂತ ತಾಲಿಬಾನ್ಗೆ ಕೇಳಿಕೊಂಡಿತ್ತು. ಅಫ್ಘಾನ್ನವರು ಆತನನ್ನು ಹಿಡಿಯುವಷ್ಟರಲ್ಲಿ ಉಗ್ರ ಸ್ವರ್ಗದಲ್ಲಿ ಆತ ಸೇರ್ಕೊಂಡ್ಬಿಟ್ಟಿದ್ದಾನೆ ಪಾಕಿಸ್ತಾನದಲ್ಲಿ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಪಾಕ್ ಮತ್ತು ರಷ್ಯಾ ನಡುವೆ ಈಗ ಮಾತುಕತೆ ಶುರುವಾಗಬಹುದು ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಷ್ಟು ದಿನ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮೇಲೆ ರೇಗ್ತಾ ಇದ್ರು. ಈಗ ಪುಟಿನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪುಟಿನ್ ದಾಳಿ ಮಾಡೋದನ್ನ ನಿಲ್ಲಿಸಿ ಸುಮ್ಮನೆ ಕುತ್ಕೊಂಡು ಅವರು ಒಪ್ಪಂದಕ್ಕೆ ಸೈನ್ ಹಾಕಬೇಕು. ಒಂದಷ್ಟು ಬೇಸಿಕ್ ಸ್ಟ್ರಕ್ಚರ್ ಅನ್ನ ನಾವು ಆಲ್ರೆಡಿ ಒಪ್ಕೊಂಡಿದೀವಿ, ಒಪ್ಪಂದದ್ದು ನೀವು ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ 2 ವಾರಗಳ ಒಳಗೆ ರಷ್ಯಾ ಯುಕ್ರೇನ್ ಯುದ್ಧ ನಿಂತು ಹೋಗಬೇಕು. ಸ್ವಲ್ಪ ದಿನ ಆಚೆಚೆ ಆದರೂ ಪರವಾಗಿಲ್ಲ, ಬಟ್ ಆದಷ್ಟು ಬೇಗ ನಿಲ್ಲಬೇಕು. ಪುಟಿನ್ ಸೈನ್ ಹಾಕಲೇಬೇಕು. ಯಾಕಂದರೆ ಯುಕ್ರೇನಲ್ಲಿ ಪ್ರತಿ ಕ್ಷಣ ಜನ ಸಾಯ್ತಾ ಇದ್ದಾರೆ. ಅಲ್ಲಿನ ಸ್ಯಾಟಲೈಟ್ ಇಮೇಜಸ್ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಭೀಕರವಾಗಿ ಯುಕ್ರೇನ್ ಪುಡಿಯಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕೆಲ ದಿನಗಳ ಹಿಂದಷ್ಟೇ ವೈಟ್ ಹೌಸ್ನಲ್ಲೇ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಕಿತ್ತಾಡಿದ್ರು. ಅದಾದಮೇಲೆ ಟ್ರಂಪ್ ಯುಕ್ರೇನ್ ಅಧ್ಯಕ್ಷರ ಮೇಲೆ ಸಾಲು ಆರೋಪಗಳನ್ನು ಮಾಡಿದರು. ಆದರೆ ಇತ್ತೀಚೆಗಷ್ಟೇ ಪೋಪ್ ಫ್ರಾನ್ಸಿಸ್ ಅಂತ್ಯಕ್ರಿಯೆಯಲ್ಲಿ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಅಲ್ಲೇ ಸೈಡಲ್ಲಿ ಚೇರ್ ಹಾಕೊಂಡು ಗೌಪ್ಯವಾಗಿ 15 ನಿಮಿಷ ಮಾತಾಡಿದರು. ಇದಾದ ನಂತರ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಆ್ಯಪ್ನಲ್ಲಿ ಪುಟಿನ್ರನ್ನ ಟೀಕಿಸೋಕೆ ಶುರು ಮಾಡಿದ್ದಾರೆ. ಸಂಘರ್ಷದ ವಾತಾವರಣ ಇರೋ ಟೈಮ್ನಲ್ಲೇ ಯಾವೆಲ್ಲ ರಾಷ್ಟ್ರಗಳು ಸೇನೆ ಮೇಲೆ, ಡಿಫೆನ್ಸ್ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಸಿಪ್ರಿ ನೀಡಿದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ನವರು ಮಾಹಿತಿ ನೀಡಿದ್ದಾರೆ. ರಷ್ಯಾ ಸುಮಾರು $149 ಬಿಲಿಯನ್, ಚೀನಾ $231 ಬಿಲಿಯನ್ ಮಿಲಿಟರಿಗಾಗಿ ಖರ್ಚು ಮಾಡಿದ್ದಾರೆ. ಭಾರತ $86 ಬಿಲಿಯನ್ ಸೇನೆಗಾಗಿ ಖರ್ಚು ಮಾಡಿದೆ. ಪಾಕಿಸ್ತಾನ ಕೂಡ ಬಹಳ ಹಿಂದೆ ಇಲ್ಲ, 2024ರಲ್ಲಿ $64 ಬಿಲಿಯನ್ ಸೇನೆಗಾಗಿ ಅವರು ಹಣವನ್ನ ಮೀಸಲಿಟ್ಟಿದ್ರು. ಖರ್ಚೆಷ್ಟು ಮಾಡಿದಾರೆ ಗೊತ್ತಿಲ್ಲ, ಹೆಸರಿಗೆ ಅಷ್ಟು ಇಟ್ಟಿದ್ರು, ಮೀಸಲಿಟ್ಟಿದ್ರು. ಮತ್ತೊಂದು ಕಡೆ ಭಾರತ ಪಾಕ್ ನಡುವೆ ಉದ್ವಿಗ್ನ ವಾತಾವರಣ ಇರೋ ಟೈಮ್ನಲ್ಲೇ ಭಾರತದ ಹಿರಿಯ ರಾಜತಾಂತ್ರಿಕ ಅಧಿಕಾರಿ ಆನಂದ್ ಪ್ರಕಾಶ್ ಮತ್ತು ತಾಲಿಬಾನ್ ವಿದೇಶಾಂಗ ಸಚಿವ ಆಮಿರ್ ಖಾನ್ ಮುಟಾಕಿ ಕಾಬೂಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಈಗ 2 ರಾಷ್ಟ್ರಗಳ ನಡುವಿನ ರಾಜಕೀಯ ಮತ್ತು ವ್ಯಾಪಾರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಭಾರತೀಯ ಹೂಡಿಕೆದಾರರು ಅಫ್ಘಾನಿಸ್ತಾನದಲ್ಲಿನ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಮುಟಾಕಿ ಒತ್ತಾಯ ಮಾಡಿದ್ದಾರೆ ಭಾರತಕ್ಕೆ. ಸದ್ಯ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿರೋ ಹೊತ್ತಲ್ಲಿ ಪಾಕ್ನ ಶತ್ರು ತಾಲಿಬಾನನ್ನ ಭಾರತ ಮೀಟ್ ಮಾಡಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇರಾನ್ನ ಬಂದರ್ ಅಬ್ಬಾಸ್ ನಗರದಲ್ಲಿನ ಪೋರ್ಟ್ನಲ್ಲಿ ಭೀಕರ ಸ್ಫೋಟ ಉಂಟಾಗಿ 28 ಜನ ಪ್ರಾಣವನ್ನು ಕಳ್ಕೊಂಡು 800ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಈ ಸ್ಫೋಟದಲ್ಲಿ ಸಂಭವಿಸಿದ ಬೆಂಕಿ ಆರಿಸೋಕೆ ಹಲವು ಎಮರ್ಜೆನ್ಸಿ ಪ್ಲೇನ್ ಕಳಿಸೋಕೆ ಪುಟಿನ್ ಆದೇಶ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡೋಕ್ಕೆ. ಹೀಗಂತ ರಷ್ಯಾ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹಾಗೆ ನಿಮಗೇನಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಆಸಕ್ತಿ ಇದ್ದರೆ NRIಗಳಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ NRI ಟರ್ಮ್ ಪ್ಲಾನ್ಗಳ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು, ಎಕನಾಮಿಕ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.